ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಇವತ್ತಿನ ಎಜುಕೇಷನಲ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದೇನೆ. ಮುಂದೋಕ್ಕಿಂತ ಮುಂಚೆ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಹಾಗೂ ಇನ್ಸ್ಟಾ ಮತ್ತು ಟ್ವಿಟರ್ನಲ್ಲೂ ಸಹ ಫಾಲೋ ಮಾಡಬಹುದು. ಅದರ ಐಡಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಮೊದಲನೇ ಅಪ್ಡೇಟ್ ನೋಡೋಣ. SSLC ಪರೀಕ್ಷೆ ಫಲಿತಾಂಶಕ್ಕೆ ಸಂಬಂಧಪಟ್ಟಿರುವಂತಹದ್ದು ನಾಳೆ ಅಂದರೆ ಆಗಸ್ಟ್ 10ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಫಲಿತಾಂಶ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ಆ ವೆಬ್ಸೈಟ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ಸ್ಕ್ರೀನ್ ಮೇಲೆ ನೋಡ್ಬೋದು. ಅದಕ್ಕೆ ವಿಸಿಟ್ ಮಾಡಿ, ಆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನಿಮ್ಮ ಹಾಲ್ ಟಿಕೆಟ್ ನಂಬರನ್ನು ಹಾಕಿ ನೀವು ರಿಸಲ್ಟ್ನ ನೋಡ್ಕೊಳ್ಬೋದು. ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಹಿಂದೆ ಒಂದು ವೀಡಿಯೋ ಸಹ ಮಾಡಿದೆ, ಅದರ ಲಿಂಕನ್ನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ, ಅದನ್ನು ಫಾಲೋ ಮಾಡಿ ರಿಸಲ್ಟ್ನ ನೋಡ್ಬೋದು. ಮತ್ತು ಶಾಲೆಗಳಿಗೂ ಸಹ ರಿಸಲ್ಟನ್ನು ಕಳಿಸಲಾಗುತ್ತೆ. ಮತ್ತು ಇದಲ್ಲದೆ ಎಲ್ಲ ಮಕ್ಕಳಿಗೂ ತಾವು ರಿಜಿಸ್ಟರ್ ಮಾಡಿರುವಂತಹ ಮೊಬೈಲ್ ನಂಬರ್ಗೆ ಅಲ್ಲಿ ಫಲಿತಾಂಶವನ್ನು ಸಹ ಕಳಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಮುಖ್ಯವಾದ ಸೂಚನೆ ಏನು ಅಂತಂದರೆ, SSLC ಪರೀಕ್ಷೆಯ ಪೂರಕ ಪರೀಕ್ಷೆಯನ್ನು ಅಂದರೆ ಸಪ್ಲಿಮೆಂಟ್ರಿ ಪರೀಕ್ಷೆಯನ್ನು ಸೆಪ್ಟೆಂಬರ್ನಲ್ಲಿ ನಡೆಸಲಾಗುತ್ತೆ. ಯಾವ ವಿದ್ಯಾರ್ಥಿಗಳು ಕೊರೋನಾ ಕಾರಣದಿಂದಾಗಿ ಪರೀಕ್ಷೆ ಅಟೆಂಡ್ ಆಗಿರುವುದಿಲ್ಲವೋ ಅಥವಾ ಈ ಒಂದು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರೂ ಸಹ ಪರವಾಗಿಲ್ಲ, ನೀವು ಸಪ್ಲಿಮೆಂಟ್ರಿ ಪರೀಕ್ಷೆಯಲ್ಲಿ ಬರೆದು ಪಾಸ್ ಆಗ್ಬೋದು. ಮತ್ತು ಯಾರು ಪರೀಕ್ಷೆಯನ್ನು ಅಟೆಂಡ್ ಆಗಿರುವುದಿಲ್ವೋ ಆ ವಿದ್ಯಾರ್ಥಿಗಳಿಗೆ ಅಲ್ಲಿ ರಿಪೀಟರ್ಸ್ ಅಂತ ಕನ್ಸಿಡರ್ ಮಾಡದೇ ನಿಮಗೆ ಫಲಿತಾಂಶವನ್ನು ನೀಡಲಾಗುತ್ತೆ. ಎರಡನೇ ಮುಖ್ಯ ಮಾಹಿತಿ ಏನಪ್ಪ ಅಂದರೆ, ಪ್ರತಿ ಜಿಲ್ಲೆ SSLC ಟಾಪರ್ಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡಲು ಕರ್ನಾಟಕ ಸರ್ಕಾರ ನಿರ್ಧರಿಸಿದೆ. ಅಂದರೆ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಅಂದರೆ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದರೆ ಆತನಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡಲಲ್ಲಿ ನಿರ್ಧರಿಸಿದೆ. 2020-21ನೇ ಸಾಲಿಗೆ 60 ಲಕ್ಷ ರೂಪಾಯಿ ಮೀಸಲಿಟ್ಟಿದ್ದು ಅದರಲ್ಲಿ 30 ಲಕ್ಷ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಸೇರಲಿದೆ ಎಂದು ಪ್ರಸ್ತಾವನೆಯಲ್ಲಿ ತಿಳಿಸಿದೆ. ಈಗ ನೋಡೋಣ ಶಾಲಾ ಕಾಲೇಜುಗಳು ಯಾವಾಗ ಆರಂಭವಾಗುತ್ತವೆ ಅಂತ. ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆ ಸೆಪ್ಟೆಂಬರ್ 1ರಿಂದ ಶಾಲೆಗಳನ್ನು ಆರಂಭಿಸುವ ಬಗ್ಗೆ ಒಲವು ವ್ಯಕ್ತಪಡಿಸಿತು. ಆದರೆ ಕೇಂದ್ರ ಆರೋಗ್ಯ ಶಿಕ್ಷಣ ಇಲಾಖೆ ಅದಕ್ಕೆ ಸಹಮತ ವ್ಯಕ್ತಪಡಿಸಿಲ್ಲ. ಏಕೆಂದರೆ ಆಗಸ್ಟ್ 30ರ ಹೊತ್ತಿಗೆ ದೇಶಾದ್ಯಂತ ಕೊರೋನಾ ಪೀಡಿತರ ಸಂಖ್ಯೆ 30 ಲಕ್ಷ ದಾಟಲಿದೆ. ಹಾಗಾಗಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಹಿತದೃಷ್ಟಿಯಿಂದ ನೋಡಿಕೊಂಡು ಶಾಲೆಗಳನ್ನು ಆರಂಭಿಸಬೇಕು ಎಂಬ ಅಭಿಪ್ರಾಯವನ್ನು ಆರೋಗ್ಯ ಇಲಾಖೆ ಹೊಂದಿದೆ. ಮತ್ತು ಶಾಲೆಗಳನ್ನು ಆರಂಭಿಸುವ ನಿರ್ಧಾರವನ್ನು ರಾಜ್ಯಗಳ ವಿವೇಚನೆಗೆ ಬಿಡಬೇಕೆಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈಗ ಕಮೆಂಟ್ ಸೆಕ್ಷನಲ್ಲಿರುವಂಥ ಕೆಲ ಡೌಟ್ಸ್ನ ಕ್ಲಿಯರ್ ಮಾಡ್ತೇನೆ. ಸೊ ಮೊದಲನೇ ಡೌಟ್ ಏನಿತ್ತು ಅಂದರೆ, ಸಪ್ಲಿಮೆಂಟ್ರಿ ಪರೀಕ್ಷೆ ಯಾವಾಗ ನಡೆಸಲಾಗುತ್ತೆ ಅಂತ. ಈಗಿನ ಪ್ರಕಾರ ನೋಡಿದ್ರೆ ಸಿಚುವೇಶನ್ ನೋಡಿದ್ರೆ ಸೆಪ್ಟೆಂಬರ್ 1 ಅಥವಾ 2nd ವೀಕ್ನಲ್ಲಿ ಬರ್ಬೋದು, ಬಟ್ ನೋಟಿಫಿಕೇಷನ್ ಬರುತ್ತೆ. ಬಟ್ ಪರೀಕ್ಷೆ ಮಾತ್ರ ಸೆಪ್ಟೆಂಬರ್ನಲ್ಲಿ ನಡೆಸಲು ಅಲ್ಲಿ ಚಿಂತನೆ ನಡೆಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ನೆಕ್ಸ್ಟ್ ಪ್ರಶ್ನೆ ಅಗ್ರಿ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟಿರುವಂಥದ್ದು. ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ನಡೆಸ್ತಾರೆ ಅಂತ ಕೇಳ್ತಾ ಇದ್ದಾರೆ. ನಾನು ರೀಸೆಂಟ್ಲಿ ಒಂದು ವಿಡಿಯೋದಲ್ಲಿ ಹೇಳಿದೆ, ಎಲ್ಲ ಯೂನಿವರ್ಸಿಟೀಸ್ ಅಗ್ರಿ ಯೂನಿವರ್ಸಿಟೀಸ್ ಆಲ್ರೆಡಿ ಏನು ಹೇಳಿದೆಪ್ಪ ಅಂದರೆ, ಕರ್ನಾಟಕ ಸರ್ಕಾರಕ್ಕೆ ಪರೀಕ್ಷೆ ನಡೆಸೋದು ಭಾಳ ಕಷ್ಟ ಆಗುತ್ತೆ. ಯಾಕಂದರೆ 90,000 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸೋದು ಭಾಳ ಕಠಿಣ, ಈ ವರ್ಷ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಮನವಿ ಸಲ್ಲಿಸಿದ್ದು, ಕರ್ನಾಟಕ ಸರ್ಕಾರ ಅದಕ್ಕೆ ಒಪ್ಪಿದೆ. ಮತ್ತು ಈಗ ರಾಜ್ಯಪಾಲರಿಗೆ ಅದೊಂದು ಮನವಿಯಾಗಿದೆ. ಅಲ್ಲಿಂದ ಪರ್ಮಿಷನ್ ಬಂದ ನಂತರ ನೋಟಿಫಿಕೇಷನ್ ಬಿಡಲಾಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮತ್ತು ಎಲ್ಲ ಯೂನಿವರ್ಸಿಟೀಸ್ನೂ ಸಹ ಒಂದು ನೋಟಿಫಿಕೇಷನ್ ಬರುತ್ತೆ. ಬಟ್ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸದೇ ಇದ್ದರೂ ಸಹ ಥೇರಿ ಮತ್ತು ಕರ್ನಾಟಕ CETಯಲ್ಲಿ ಪಡೆದುಕೊಂಡಿರುವಂತಹ ಅಂಕಗಳ ಆಧಾರದ ಮೇಲೆ ಅಗ್ರಿ ಪ್ರಾಕ್ಟಿಕಲ್ ರ್ಯಾಂಕಿಂಗನ್ನು ಕೊಟ್ಟು ಕೌನ್ಸಿಲಿಂಗ್ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ, ನೋಟಿಫಿಕೇಷನ್ ಬಂದ ನಂತರ ಅದರ ಬಗ್ಗೆ ಕ್ಲಿಯರ್ ಆಗುತ್ತೆ. ನೋಟಿಫಿಕೇಷನ್ ಬಂದ ತಕ್ಷಣ ನಾನು ನಿಮಗೆ ಅದರ ಇನ್ಫಾರ್ಮೇಷನ್ನ ನೀಡ್ತೇನೆ. ಇನ್ನೊಂದು ಪ್ರಶ್ನೆ SNQ ಕೋಟಾಕ್ಕೆ ಸಂಬಂಧಪಟ್ಟಿರುವಂಥದ್ದು. ಕೆಲವು ಜನ ಕೇಳ್ತಾ ಇದ್ದಾರೆ, SNQ ಕೋಟಾದಲ್ಲಿ ನಮಗೆ ಸೀಟ್ ಬೇಕಿದ್ದರೆ ಏನು ಮಾಡಬೇಕಂತ ಕೇಳ್ತಾ ಇದ್ದಾರೆ. ನೋಡಿ, ಫಸ್ಟ್ ನೀವು ಎಲಿಜಿಬಲ್ ಆಗಬೇಕಾಗುತ್ತೆ. ಅದು ನಿಮ್ಮ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ್ಯನ್ಯುವಲ್ ಇನ್ಕಮ್ ಮೇಲೆ. ಒಂದು ವೇಳೆ ಆ್ಯನ್ಯುವಲ್ ಇನ್ಕಮ್ನಲ್ಲಿ ನೀವು ಎಲಿಜಿಬಿಲಿಟಿನಲ್ಲಿ ಬಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಹೇಳಿಬಿಡ್ತಾರೆ, ಏನಂದರೆ ನೀವು SNQ ಕೋಟಾದಲ್ಲಿ ಎಲಿಜಿಬಲ್ ಇದ್ದೀರ ಅಂತ ಹಾಕ್ತಾರೆ. ನೀವು ಮತ್ತು ಯಾವಾಗ ಕೌನ್ಸಿಲಿಂಗ್ ನಡೀತು, ನಿಮ್ಮ SNQ ವರ್ಗ 1 ವರ್ಗ 2 ಅಂತ ವರ್ಗ 4ವರೆಗೂ ಇರುತ್ತೆ. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಮತ್ತು ಫ್ಯೂಚರ್ನಲ್ಲಿ ಇನ್ನೊಂದು ಸಲ ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ಕೊಡ್ತೇನೆ. ಒಂದು ವೇಳೆ ನಿಮ್ಮ ಮೆರಿಟ್ ಚೆನ್ನಾಗಿತ್ತು ಮತ್ತು ನಿಮಗೆ ವರ್ಗ 1ರಲ್ಲಿ ಬಂದರೆ ನಿಮಗೆ ಭಾಳ ಬೇಗನೆ ನಿಮಗೆ ಅಲೋಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಇದೊಂದು ಸಾಫ್ಟ್ವೇರ್ ವರ್ಕ್ ಇದೆ, ಇದು ನಾವು ಸೆಲೆಕ್ಷನ್ ಮಾಡೋಗಿರೋದಿಲ್ಲ. ಸಾಫ್ಟ್ವೇರ್ ಆಟೋಮೆಟಿಕ್ಲಿ ನಿಮಗೆ ಏನಾಗುತ್ತೆ ಅಂದರೆ, ಎಲಿಜಿಬಲ್ ಆಗಿತ್ತು ಮತ್ತು ಚೆನ್ನಾಗಿ ನಿಮಗೆ ಮೆರಿಟ್ ಇದ್ದರೆ ನಿಮಗೆ SNQ ಕೋಟಾದಲ್ಲಿ ನಿಮಗೆ ಸೀಟ್ ಸಿಗ್ಬೋದು. ಬಟ್ ನೀವು ಇದೊಂದು ಆಟೋಮೆಟಿಕ್ ಆಗಿರುತ್ತೆ, ಅದು ವಿನ ನೀವು ಸೆಲೆಕ್ಟ್ ಮಾಡೋಗಿರುವುದಿಲ್ಲ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದರ ಮೇಲೆ ನಾನು ಮತ್ತೊಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಆ ಒಂದು ಡೌಟ್ನ ಕ್ಲಿಯರ್ ಮಾಡ್ತೇನೆ. ಓಕೆ, ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ನೊಂದಿಗೆ. ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ.